ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದನ್ನು ಚಿನ್ನಿಕಾಯಿ ಅಂತಾರೆ, ಸಿಹಿ ಗುಂಬಳಕಾಯಿ ಅಂತಲೂ ಹೇಳ್ತಾರೆ. ನಾನು ತಿಂದಲೇ ಇದು 1 ವರ್ಷನೇ ಆಗಿತ್ತು ಅಂತ ಅನಿಸುತ್ತೆ. ಅಮ್ಮ ನಿನಗೋಸ್ಕರ ಒಂದು ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಇದ್ದರು. ಸೊ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದಲ್ಲ, ಇದು ಕಾಯಿ ಏನೋ ಹಾಳಾಗಲ್ಲ. ಹಾಗಾಗಿ ನಾನು ಹೋಗಿದ್ದು ನೆಕ್ಸ್ಟ್ ಡೇನೇ ಅಮ್ಮ ರೊಟ್ಟಿಗೆ ಈ ಪಲ್ಯನ ಮಾಡಿದರು. ಆ್ಯಂಡ್ ಇದು ಬಳಿಯ ರೊಟ್ಟಿ ಅಂತಾರಲ್ಲ ಅದು. ಸೊ ನಮ್ಮಮ್ಮ ತುಂಬ ಥರ ರೊಟ್ಟಿ ಮಾಡ್ತಾರೆ, ಅದರಲ್ಲಿ ಇದು ಕ್ವಿಕ್ ಆ್ಯಂಡ್ ಈಸಿ ಮೆಥಡು. ಹಾಗಾಗಿ ಈ ರೊಟ್ಟಿನ ಮಾಡ್ತಾರೆ. ಆ್ಯಂಡ್ ಈ ಪಲ್ಯಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪೌಡರ್ ಬಾಕ್ಸು ತಂದಿದ್ದು, ನನ್ನ ಪೌಡರ್ ಬಾಕ್ಸ್ ಅದು. ಈಗ ನೋಡಿ ನನ್ನ ಮಗ ಆಡ್ತಿದ್ದಾನೆ, ಸ್ಟೀಲಿಂದು. ನಮ್ಮಮ್ಮ ಎಲ್ಲೋ ಒಂದು ಸರಿ ಬಿಸಾಕ್ಬಿಟ್ಟಿತ್ತು, ನಾನು ಬೇಕೇ ಬೇಕು ಅದನ್ನು ಹುಡುಕಿಡು ಅಮ್ಮ ಅಂತಂದು ಹುಡುಕಿಸಿ ಮೆಮೊರೀಸ್ಗೆ ಅಂತ ಅಂದ್ಬಿಟ್ಟು ಇಡ್ಸಿದ್ದೀನಿ. ಈಗ ನೋಡ್ರಿ ನನ್ನ ಮಗ ಆಡ್ತಾ ಇದ್ದಾನೆ ಅದರಲ್ಲಿ. ಇವಾಗೆಲ್ಲ ಈ ಥರ ಸಿಗೋದೇ ಇಲ್ಲ ನೋಡಿ. ನನಗೆ ಎಷ್ಟು ವರ್ಷ, 28 ಇಯರ್ಸು ನನ್ನ ಏಜು. ನಾನು ಹೇಳ್ತಾ ಇದ್ದೀನಿ 28 ಇಯರ್ಸ್ದು ಆಗಿದೆ. ಪೌಡರ್ ಬಾಕ್ಸಿಗೂ 28 ಇಯರ್ಸ್ ಆಗಿದೆ. ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ಏನಾದ್ರು ನಾರ್ಮಲಾಗಿ ಅದನ್ನು ತೊಳಿತಾ ಇದ್ದರೆ ಇನ್ನೂ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಏನು ಗೊತ್ತಾ, ಅವಾಗಿನ ಪೌಡರ್ ಸ್ಮೆಲ್ಲು ಇನ್ನೂ ಹಂಗೆ ಇದೆ ಅದರಲ್ಲಿ, ಫುಲ್ಲು ಘಮ 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 ಅಂತಿದೆ. ನಾನು ಅದೇ ಶಾಕ್ ಆಗಿದೆ, ಯಾಕಂದರೆ ಅವಾಗ ಯೂಸ್ ಆದಮೇಲೆ ಇದನ್ನೇನು ನಾವು ಯೂಸ್ ಮಾಡಿಲ್ಲ ನೋಡಿ. ಅವನು ಸ್ಮೆಲ್ ಮಾಡ್ತಿದ್ದಾನೆ, ಬಟ್ ಇನ್ನೂ ಇದೆಲ್ಲ ಸ್ಮೆಲ್ಲು ಗಮ್ ಅಂತಿದೆ. ಆಮೇಲೆ ಅವಾಗಿನ ಪೌಡರ್ ಸ್ಮೆಲ್ಲು ಇವಾಗಿನ ಪೌಡರ್ಗಳಿಂದಲ್ಲ. ಬಟ್ ಏನೋ ಚೆನ್ನಾಗಿದೆ ನೋಡಿ ಬಾಕ್ಸ್. ಬಬ್ಲು ಸೂಪರಾ? ಅಮ್ಮನ ಪೌಡರ್ ಬಾಕ್ಸ್ ಇದು. ಸೊ ರೈಟ್ ಹ್ಯಾಂಡಲ್ಲೇ ಮೊಬೈಲ್ ಇಟ್ಕೊಂಡಿದ್ದೀನಿ. ಜನಗಳಿಗೆ ಎಷ್ಟು ಕನ್ಫ್ಯೂಷನ್ ಅಂತಂದರೆ, ನಾನು ರೈಟ್ ಹ್ಯಾಂಡ್ ಪೆಟ್ಟಾಗಿರೋದು ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡ್ ತೋರ್ಸೋಕ್ಕಾಗುತ್ತಾ, ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಬಿಟ್ಟು ರೈಟ್ ಹ್ಯಾಂಡ್ ತೋರ್ಸೋಕ್ಕಾಗುತ್ತೆ? ಇರೋದನ್ನು ತೋರಿಸಿರ್ತೀನಿ, ಅದರಲ್ಲೂ ಅದು ಇದು ಅಂತ ಕನ್ಫ್ಯೂಷನ್. ಆಮೇಲೆ ಫೋಟೋ ಒಂದೊಂದ್ಸರಿ ವೀಡಿಯೋಗಳು ಫ್ಲಿಪ್ಪಾಗಿ ಬರುತ್ತೆ ಎಡಿಟ್ ಮಾಡುವಾಗೆಲ್ಲ. ಅದಕ್ಕೆ ಒಂದು ಸರಿ ಇದು ನೋಡ್ದಂಗೆ ಆಯಿತು, ಒಂದು ಸರಿ ಅದು ನೋಡ್ದಂಗೆ ಆಯಿತು ಅಂತಾರೆ. ನಾನು ಯಾಕೆ ಸುಳ್ಳು ಹೇಳ್ಕೊಂಡು ಸಿಂಪತ್ತಿನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದಿಲ್ಲ. ಆ ಥರ ಇದ್ದರೆ ನನಗೆ ಬೇಜಾನ್ ಚಾನ್ಸ್ ಇತ್ತು. ನಾನು ಎಷ್ಟೊಂದು ವಿಚಾರಗಳನ್ನು ನಡೆದಿರೋದನ್ನ ನಿಮ್ಮ ಹತ್ರ ನಾನು ಇನ್ನೂ ಹೇಳ್ಕೊಂಡು ಇಲ್ಲ, ಶೇರು ಮಾಡಿಲ್ಲ, ಬೇಡ ಅಂತ ಅಂದ್ಬಿಟ್ಟು. ಅದೇ ಆ ಥರ ನಾನು ಮಾಡೋದಿದ್ದು ಬೇಜಾನ್ ವಿಚಾರಗಳಿದ್ದಾವೆ. ಸೊ ನನಗೆ ಅದರ ಅವಶ್ಯಕತೆ ಇಲ್ಲ. ಆಗಿರೋದನ್ನು ಹೇಳಿದ್ದೀನಿ. ರೈಟ್ ಹ್ಯಾಂಡಿಗೆ ಆಗಿರೋದು ರೈಟ್ ಹ್ಯಾಂಡಿಗೇ ನಾನು ಎಲ್ಲ ಸ್ಲಿಂಗ್ ಎಲ್ಲ ಹಾಕ್ಕೊಂಡಿರೋದು ಎಲ್ಲ ಮಾಡಿರೋದು. ಕನ್ಫ್ಯೂಷನ್ ಯಾರೂ ಆಗಬೇಡಿ, ರೈಟ್ ಹ್ಯಾಂಡಿಗೆ ಆಗಿರೋದು. ನೀನೇನು ತಿನ್ನಲ್ಲ ಬಿಡಪ್ಪ, ಬಗ್ಗ್ಯಾಕೆ ನೋಡ್ತೀಯ? ನನ್ನ ವ್ಲಾಗಲ್ಲಿ ಜಾಸ್ತಿ ನನ್ನ ಮಗುನ್ನೇ ತೋರಿಸ್ತೀನಿ, ಯಾಕಂದರೆ ಅವನನ್ನು ಇಷ್ಟಪಟ್ಟು ನೋಡೋರೆ ಜಾಸ್ತಿ. ಕೆಲವರು ಜಾಸ್ತಿ ತೋರಿಸ್ಬೇಡಿ ಅಂತಾರೆ, ಬಟ್ ಏನು ಮಾಡೋದು, ಬಬ್ಲು ಕಂಡ್ರೆ ತುಂಬ ಜನಕ್ಕೆ ಇಷ್ಟ. ಹಾಗಾಗಿ ಅವನದು ತುಂಟಾಟಗಳನ್ನು ತೋರಿಸ್ತೀನಿ. ಆ್ಯಂಡ್ ನನಗೂ ಇವೆಲ್ಲ ಮುಂದಕ್ಕೊಂದು 5 ಇಯರ್ಸ್ ಆಗಿ ನೋಡಿದ್ಮೇಲೆ ನನಗೂ ಒಂಥರ ಖುಷಿ ಅನಿಸುತ್ತೆ. ಬಾ ಮಾಮ ಹತ್ರ ಬಾ. ಅದು 3 ಚಕ್ರದ ಗಾಡಿ ಅಪ್ಪ ಮಾಡಿಕೊಟ್ಟಿತ್ತಲ್ಲ ಅಮ್ಮ, ಅದು ಇವಾಗ ಹಿಂಗೆ ಅವನೇ ಹಿಂದೆ ತರೋನು ಮುಂದೆ ಎಲ್ಲ ತಗೊಂಡು ಹೋಗ್ತಿದ್ದ. ನನ್ನ ಮಗನ ಪ್ಯಾಂಟ್ ನೋಡಿ, ಬೇಗಲಲ್ಲಿ ಓಡಾಡಿ ಹೊರಗೆಲ್ಲ ಓಡಾಡಿ ಮಂಡಿ ಫುಲ್ಲು ಇದೆ. ಅಪ್ಪ ನನಗೆ ಎಂತ ಎಲ್ಲ ಸೀಬೆ ಹಣ್ಣನ್ನು ತೊಗೊಬಂದಿದ್ದಾರೆ. ಇದು ಹೊರಗಡೆಯಿಂದ ತಂದಿರೋದು, ನಮ್ಮರು ತೋರಿಸ್ತೀನಿ ತಡೀರಿ. ಸೊ ಇದು ನಮ್ಮ ಮನೆಯದು. ಒಂದೇ ಅದು ಬಿಟ್ಟಿದೆ, ಎಷ್ಟು ತಪ್ಪುದಿದೆ ನೋಡಿ. ಆ ಕಡೆ ಎಲ್ಲ ಸುಮಾರು ಬಿಟ್ಟಿದೆ. ನಾನು ಇರೋದು ಫಸ್ಟ್ ಖಾಲಿ ಮಾಡಬೇಕಿದೆಲ್ಲ. ಅಕ್ಕ ಎಲ್ಲ ಬಂದರೆ ಅವ್ರ ಹತ್ರನೇ ಅವರಿಗೆ ಕಿತ್ಕೊಳ್ಳೋಕೆ ಕೇಳಬೇಕು, ಕೊಡಬೇಕು.
ಮುಂಚೆಲ್ಲ ಇದೆ ಇಷ್ಟು ದಪ್ಪ ಬಿಡ್ತಾ ಇದ್ದಿದ್ದು, ಇವಾಗ ಸ್ವಲ್ಪ ಚಿಕ್ಕ ಆಗ್ಬಿಟ್ಟಿತ್ತು, ಈಗ ಮತ್ತೆ ಚೆನ್ನಾಗಿ ಬಿಡ್ತಾ ಇದ್ದಾವೆ. ದೊಡ್ಡಪ್ಪ ನೋಡಪ್ಪ, ದೊಡ್ಡಪ್ಪ ಸಿಗಲ್ಲ ದೊಡ್ಡಪ್ಪ, ಇನ್ನೊಂದು 7 ತಿಂಗಳು ನೋಡ್ಕೊಂಬಿಡು. ಸುತ್ಸ್ರುವೆ ಅಂತ ಅಕ್ಕತಮ್ಮ, ಅಕ್ಕತಮ್ಮ, ಅಣ್ತಮ್ಮ. ಹಾ ಏನ ಇದು ಅಂಟಿ ಹೆಸರು? ಸುಗಂಧ ಪುಷ್ಪ. ಏನು ಗಮ್ಮಂತಿದೆ ಗೊತ್ತಾ ಅಪ್ಪ, ಅದೇ ಎಂಥ ಗಮ್ಮಂತಿದೆ ಗೊತ್ತಾ. ಸಕ್ಕತ್ತಾಗಿದೆ ಸ್ಮೆಲ್. ನಂಗ ಥ್ಯಾಂಕ್ ಯು. ಅಜ್ಜಿಗಂತ ಕೊಡು, ಅಜ್ಜಿಗೆ ಕೊಡು, ಅಜ್ಜಿಗೊಂದು ಕೊಡು, ಅಜ್ಜಿಗೆ ಕೊಡು, ಅಜ್ಜಿಗೆ. ಮತ್ತು ಕೊಡು ಅಂತ. ಒಂದು ರೌಂಡು ಹಲಸಿನ ಹಣ್ಣು ಆಯಿತು, ಮಾವಿನ ಹಣ್ಣು ಒಂದಿವೆ ಬರುವಾಗ ತಂದಿದ್ವಿ, ಹಾಗೆ ಇದೆ. ಇವಾಗ ಗಿಣ್ಣು ಬಬ್ಲು ಕೊಡ್ಬೋದೋ ಏನೋ ಗೊತ್ತಿಲ್ಲ, ಬಟ್ ಇದುವರೆಗೂ ಕೊಟ್ಟಿಲ್ವಲ್ಲ, ಹಾಗಾಗಿ ಬೇಡ ಅಂತ ಅವನಿಗೆ ಕೊಡ್ತಾ ಇಲ್ಲ. ನಾನು ತಿಂದು ಟೇಸ್ಟ್ ನೋಡುವೆ. ಸ್ವಲ್ಪ ಕೈ. ಓಕೆ, ಇವಾಗ ನಾನು ಬಬ್ಲು ಫೇವ್ರೆಟ್ ಸಾಂಗ್ ಹಾಡ್ತಾ ಇದ್ದೀನಿ. ಯಾವುದು? ರಿಯಾಕ್ಷನ್ ಹೇಗಿದೆ ಗೊತ್ತಾ? ಬಾಯಿ ಮುಚ್ಕೊಳ್ತಿದ್ದೆ, ಅಲ್ಲಿ ಬಾಯಿ ಮುಚ್ಕೊಳ್ತಿದ್ದೆ, ನಾನೇ ತೋರಿಸ್ತೀನಿ. ಈಗ ಬಬ್ಲು ಫೇವ್ರೆಟ್ ಸಾಂಗ್. ನನ್ನ ಹಾಡು ಕೇಳೋಕ್ಕೂ ಮುಂಚೆನೆ ಓಡೋಗ್ತಾ ಇದ್ದಾನೆ. ಸೊ ಸಾಂಗ್ ಯಾವುದು ಅಂದ್ರೆ ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕಾರ, ತೂಗಿರೆ ಯೋಗೇಂದ್ರ ಕರ ಕಮಲ, ತೂಗಿರೆ ಗುರು ರಾಘವೇಂದ್ರ. ಜೋ ಜೋ ಕುಂದನಮಯವಾದ ಚಂದದ ತೊಟ್ಟಿಲು ಲಂದದಿ ಮಲಗ್ಯಾರೆ ತೂಗೀರೆ, ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಬಜಿಪರ ತೂಗೀರೆ. ಆಯಿತು, ಇವಾಗ ನಮ್ಮ ಬಬ್ಲು ಮಲಗುವಾಗ ಹೇಳು ಸಾಂಗ್. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜಾಯ ರಾಘವೇಂದ್ರಾಯ ಸತ್ಯ
ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಮಗುವೇ. ಈಗ ಬಬ್ಲು ಹಾಡು ಹೇಳ್ಬೇಕು. ಆನೆ ಆನೆ ಹೇಗೆ ಕೂಗುತ್ತೆ ಬಬ್ಲು? ಆನೆ ಆನೆ ಹೆಂಗೆ ಸೌಂಡ್ ಮಾಡುತ್ತೆ? ಬಾ ಆನೆ ಹೆಂಗೆ ಸೌಂಡ್ ಮಾಡುತ್ತೆ? ಪಾ ಪಾ. ಹಾಂ ಹಾಂ ಸೂಪರ್ ಬಬ್ಲು. ನಮ್ಮನೆದು ಲಾಸ್ಟ್ ಫ್ರೂಟು ನಮ್ಮ ಬಬ್ಲುನೇ ತಿಂತಾ ಇರೋದು. ಅಣ್ಣಯ್ಯ ಆಮೇಲೆ ಬಬ್ಲು ಇಷ್ಟ. ಅವ್ನು ಈ ಹಣ್ಣು ಬಿಟ್ಟರೆ ಬೇರೆ ನಾವು ತಿನ್ಸೇ ಇಲ್ಲ. ಅವಳವರು ತಾಯಿ ಇಷ್ಟದಿಂದ ಹೇಳುವಾಗಲೇ ಅನ್ಯ 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 ಹಿಂಗ ಹಿಂಗ ಬರೀ ಹಿಂಗಿಂಗ್ ಅಂತಿದ್ರೆ. ಹಾಂ ದೇವ್ರ ಸಾಂಗ್. ಈಗ ದೇವ್ರ ಸಾಂಗ್ ಹೇಳು. ಸೊ ನೋಡಿದ್ರಲ್ಲ, ಇದು ನಾನು ಮೂಡಿಗೆರೆಯಿಂದ ತಂದಿದ್ದು. ಇದನ್ನು ನೀವು ಹಿಂದೆನೂ ನಾನು ಗೌರಿ ಅಜ್ಜಿ ಹತ್ರ ಆಡಿಸಿದ್ದೆ ಬೆಂಗಳೂರಲ್ಲಿ. ಸೊ ನನ್ನ ಬಬ್ಲುಗೆ ಅಂತಲೇ ಇದನ್ನು ಇಟ್ಕೊಂಡಿದ್ದಿದ್ದು. ಯಾಕಂದರೆ ಅವನು ದೊಡ್ಡ ಆದಾಗ ಅವನಿಗೆ ಹಾಡು ಹೇಳೋದಿರಲಿ, ರೈಮ್ಸ್ ಹೇಳ್ಕೊಡೋದಿರಲಿ, ಈ ಥರ ಎಲ್ಲ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ಅವಾಗಿಂದ ಮೂಡಿಗೆರೆಯಲ್ಲಿ ಇಟ್ಟಿದ್ದೆ ಹುಷಾರಾಗಿ. ಸೊ ಈಗ ಬಬ್ಲು ದೊಡ್ಡನಾಗಿರೋದಲ್ಲ, ಆಟ ಆಡಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ರಂಗನಹಳ್ಳಿಗೆ ತೊಗೊಬಂದಿದ್ದೆ. ಆ್ಯಂಡ್ ಕಸಿನ್ಸ್ ಎಲ್ಲರೂ ಬರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಯಾವ ಉದ್ದೇಶದಲ್ಲಿ ತಗೊಂಡು ಬಂದೆ ಅದು ನಿಮಗೆ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಇನ್ನೂ ಎಲ್ಲ ಚೆನ್ನಾಗಿ ಯೂಸ್ ಆಯಿತು ಆ್ಯಕ್ಚುಲಿ ಇದು ತಗೊಂಬಂದಿದ್ದು. ಆ್ಯಂಡ್ ಹಂಗೆ ಶಾರು ಬಬ್ಲು ಎಲ್ಲರಿಗೂ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಹಬ್ಬಕ್ಕೆ ಭದ್ರಾವತಿಯಿಂದ ಫಸ್ಟು ಚಂದನ ಅವರ ಅಮ್ಮ ಬಂದಿದ್ದರು. ಅಂದರೆ ಇಲ್ಲೆಲ್ಲ ತಿಂಡಿ ಮಾಡಬೇಕಿತ್ತಲ್ಲ. ಸೊ ಚಂದನ ಮುಂಚೆನೇ ಆಂಟಿನ ಕಳಿಸಿದ್ಲು. ಸೊ ಅವ್ರು ಬಂದಮೇಲೆ ಆ್ಯಕ್ಚುಲಿ ಎಲ್ಲ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ನು ನಿಮಗೆಲ್ಲ ಹೇಳಿಲ್ಲ. ಸೊ ಫಸ್ಟು ಇದು ಏಕಾದಶಿಯಲ್ಲಿ ಎಲ್ಲ ತಿಂಡಿಗಳು ಮಾಡೋದು ಅಂತ ಗೊತ್ತಲ್ವಾ? ಹಾಂ ಇಲ್ಲ, ಅಪ್ಪ ಎತ್ಕೊಂಡಿದೆ. ಚಿಕ್ಕೋಡ ದೊಡ್ಡೋಡ? ಫುಲ್ ಚಕ್ಲಿನಾ? ಇಷ್ಟು ಎಷ್ಟು ಕೆ ಜಿ ಇದೆ ಇದು? ಇಷ್ಟು ಮಾಡೋಷ್ಟು ಸಂಜೆನೇ ಆಗುತ್ತಲ್ಲೇ ಅಲ್ವಾ? ಇದನ್ನ ಜಾಸ್ತಿ ನೆನೆಯಕ್ಕೂ ಬಿಡ್ಬಾರ್ದು ಅಲ್ವಾ ಆಂಟಿ? ಏನೇನು ಹಾಕಿದ್ದೀರ ಅದಕ್ಕೀಗ? ಇದಕ್ಕ ಜೀರಿಗೆ, ಎಳ್ಳು, ಖಾರ ಪುಡಿ, ಉಪ್ಪು, ಹೆಸರು ಬೇಳೆ, ಉದ್ದಿನ ಬೇಳೆ ಬೇಯಿಸ್ಕೊಂಡು ಹಾಕಿರೋದು. ಹೌದೌದು. ನಿನ್ನೆ ಸುನೀಲ್ ಹೀರ್ಕೊಂಡ್ಬಿಡುತ್ತಲ್ಲ. ಅಜ್ಜಿ ಮಿತ್ ಕೊಟ್ಟಿದ ತಕ್ಷಣನೇ ಒತ್ಬಿಡ್ತು. ಇಷ್ಟು ಚೆನ್ನಾಗಿ ಬಂದು ಗೊತ್ತಾವೆಲ್ಲ. ಹಂಗೆ ಮಿಸ್ತಾ ಇದ್ರೆ ಹಂಗಂಗೆ ಇದು ಮಾಡುವ. ಸಂಜೆ ತರ ಬಿಡು ಮಮ್ಮ, ಆಗುತ್ತೆ. ಸುಮ್ಮನೆ ಟೆನ್ಷನ್ ಯಾಕೆ ನಿನಗೆ? ಚಕ್ಲಿ ಏನೇನು ಮಾಡ್ತಿರೋದು ಹಬ್ಬಕ್ಕೆ? ಕಜಾಯ ಮತ್ತು ಚಿಕನ್ ಉಂಡೆ ಅಷ್ಟೇ. ಚಕ್ಲಿ, ಚಿಕನ್ ಉಂಡೆ, ಕಜಾಯ, ವಡೆ. ಆಮೇಲೆ ಇನ್ನೇನಮ್ಮ? ಇನ್ಯಾವ್ದು ಮಿಸ್ ಆಗಿರೋದು? ಕರ್ಜಿಕಾಯಿ. ಆಮೇಲೆ
ನೆನ್ಪಿಟ್ಟು ನಿಪ್ಪಟ್ಟು ಅವೆಲ್ಲ ಮಾಡಷ್ಟ್ರಲ್ಲಿ ಅವೆಲ್ಲ 2 ದಿನದಿಂದಲೇ ಸ್ಟಾರ್ಟ್ ಮಾಡ್ಬೇಕಂದ್ರಲ್ಲ. ಹೋದ್ ಸರಿ ಎಲ್ಲ ಹಂಗೆ ಮಾಡ್ತಿದ್ದಿದ್ದಲ್ಲ, ಹಿಂದಿನ ದಿನನೇ ಮುಗಿಸ್ಕೊಂಡು. ನೆನ್ನೆನೇ ಮಾಡ್ಬೇಕಿತ್ತು ಆಂಟಿಗೆ. ನಮ್ಮ ಇಂದ್ರಾಡೆಲ್ಲ ಗುರುವಾರದಿಂದ ಇಟ್ಕೊಂಡು ನಮ್ಮ ಚಂದನೂ ಸಂಹಿತನ ಸೇರ್ಕೊಂಡು ಕದೇ ಬೇಗ ಮಾಡ್ಕೊಂಡ್ರು. ಆಮೇಲೆ ಆಚಾರ ಚಕ್ಲಿ ಅದೆಲ್ಲ ಒಂದ್ ದಿವಸ ಮಾಡ್ಕೊಂಡ್ರು. ಯಾರದು ಸುಟ್ಕೊಂಡ್ಲ? ಹಾಯ್ ತಡಿ, ನಿಂಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಫಸ್ಟು, ಬೆಳಗಿಂದ ಮಲಗಿಲ್ಲ. ಹಾಯ್ ಈಗ ತಾನೇ ಅವ್ರ ಬಗ್ಗೆ ಮಾತಾಡಿದ್ವಿ. ಸೊ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲ ನಾನು ಚಾಂದಿ. ಇದು ಬೇಜಾರಾಗಿದ್ದಂದ್ರೆ ಹೆಸರು ಗೊತ್ತಿಲ್ದಲೆ ನೀನು ಅಷ್ಟೊಂದು ಪ್ರೀತಿಯಿಂದ ಓಡ್ ಬಂದಿಯಲ್ಲ. ಚಾಂದಿಮ್ಮ ನಾನು. ಹಾಂ ಅಲ್ಲಿ ನೋಡಿ ಶುಭಕ್ಕ ಹಾಯ್ ಮಾಡು. ಶಾರು ಅವಳು ಗೊತ್ತಾ? ಶಾರು ನಾನು ಹೇಳ್ದೆ ಇದಕ್ಕೆ ಅಕ್ಕ ಬರಲ್ಲಂತೆ, ನೀನು ಕರೆದಿಲ್ವಂತಲ್ಲ ಅಂತ. ನಳಿನ ಬಂದೋಳ ಅಂತನೂ ಭದ್ರಾವತಿಲಿದೆ. ಅದೇ ಅಂದಿದ್ದೀನಿ. ಹಾಯ್ ರಕ್ಷಿತ್ ಅವರೇ. ಹಾಂ ನಾನು ಚಾಂದಿನಿ ಅಂತ. ಹಾಂ ನಮಸ್ತೆ. ಆರಾಮ್ ಆರಾಮ್. ಪರಿ ಕಚ್ಚುತ್ತಡೇನಕ್ಕ. ಹಾಂ ಹಾಂ ಖುಷಿ ಅವನಿಗೆ. ಖುಷಿ ಕಂಡ್ರೆ ಖುಷಿ. ಹುಡುಗರು ಕಂಡ್ರೆ ಜಾಸ್ತಿ. ಫ್ರೆಂಡ್ ಮಾಡ್ಕೊಳಪ್ಪ, ಏನ್ ಮಾಡೋದು? ಗಂಡಾಗಿದ್ರೆ ಏನೋ ಅವರು. ಬೇಡ ಬೇಡ, ಭಯನೇ ಆಗತ್ತೆ ನಮಗೆ. ಫ್ರೆಂಡ್ ಆಗಿಲ್ವಾ? ಕೂರ್ಸಕ್ಕ ಕಾಲ್ ತೆಗ್ಸಕ್ಕ. ಬಿಡ್ರಿ ಎತ್ಕೊಳ್ರಿ. ಮಲ್ಕೊಂತೀಯ ಕುತ್ಕೊಂತೀಯ ಖುಷಿ. ಅವನೇನೋ ಇದೆ ಅನ್ನೋ ತರ ಇದಾಗಿ ನೋಡ್ತಿದ್ದಾನೆ. ಕಾಣಿಸ್ತಿರಲ್ಲ, ಈ ತರ ಏಜ್ ಇದೆ, ಕಾಣಿಸ್ತಿರಲ್ಲ, ಅದಕ್ಕೆ ಈ ತರ ಸ್ಪೆಕ್ಸ್ ಹಾಕ್ಸಿದ ತಕ್ಷಣ ಅಮ್ಮನ್ ನೋಡಿ ಖುಷಿ ಆಗುತ್ತಲ್ಲ. ನನ್ ಕಣ್ಣಲ್ಲೆಲ್ಲ ನೀರ್ ಬಂತದ್ ನೋಡಿ. ಹಾಯ್ ಬಬ್ಲು. ಹಾಯ್ ಮಾಡ್ತೈತ್ ನೋಡಿ. ಹಾಯ್ ಬಬ್ಲು. ಪವರ್ ಇಲ್ಲ ಅಲ್ಲ ಅದು. ಅಪ್ಪ ತರ ಸ್ಟೈಲ್. ಐ ಐ ಐ ಐ ಫೋನ್ ನೋಡ್ಬೇಕಾರೆ ಹಾಕು. ಹಾಯ್ ಬಬ್ಲು. ನಾಲ್ಗೆಲ್ ನೋಡೆ. ಹಾಯ್. ರಕ್ಷಿತ್ ಬಿಟ್ಟು ಬರ್ತಾ ಇಲ್ಲ. ರಕ್ಷಿತೇ ಬೇಕಂತೆ, ನಮ್ಮ ಹತ್ರ ಬರ್ತಾ ಇಲ್ಲ. ನಮಗೂ ಅದೇ ಬೇಕಾಗಿರೋದು. ಅದಕ್ಕೋಸ್ಕರ ಅಲ್ವಾ ಮಗನೇ, ರಕ್ಷಿತ್ ಜೊತೆನೇ ಇರೋ. ಹುಡುಗರಂದ್ರೆ ಆಸೆ. ಹಾಕು ನೀವೆಷ್ಟಿದಾಯ್ತಕ್ಕ ನೋಡಿ. ನಾಮಕರಣದಲ್ಲೇ ಲಾಸ್ಟ್ ಅಲ್ಲ, 9 ತಿಂಗಳು. ಅಲ್ಲಿಗೆ 5 ತಿಂಗಳಾಯ್ತು ನೀವು ನೋಡ್ದಲೆ. ನಾನಿಲ್ಲ, ಇಲ್ಲಿ 9 ಇದ್ದಿದ್ದು. 2 ತಿಂಗಳಾಯ್ತು. ಅದು ಅನ್ಕೊಂತಿದ್ದೆ ಏನಾದ್ರೂ ಆಗ್ತಿತ್ತಕ್ಕ ನೆಕ್ಸ್ಟಿಂದ ಪಕ್ಕ. ಹೈ ಡಿಂಗ್ ಚಿಕ್ಕ ನಗಾಡ್ತೈತ್ ನೋಡು. ಡಿಂಗ್ ಚಿಕ್ಕ.
ಬೀಳುತ್ತಾ ಸಿಪಿಕಾಯಿ ಐತೆ ಅದಕ್ಕೆ ಬೀಳುತ್ತಾ ಓಯ್ ಸುಮ್ಮನೆ ಇರಮ್ಮ ಪಾಪ ಅವಳು ಪಾಪು ಶಾಲೆ ನೀವ್ ಎತ್ಕೊಬೇಕಂತ ಎತ್ಕೊಳ್ರಿ ಅದಕ್ಕೆ ಜಲಾಸ ಆಯ್ತೇನೋ ಈಗ ಏ ಬಾರಿ ಇದೆಯಾ ಪರಿ ನೀನು ಇಷ್ಟೊಂದು ಜಲಸ ಮತ್ ನೀನ್ ಇದನ್ನ ಹೆಂಗ್ ಬಿಟ್ಟಿರಕ್ಕಾಗುತ್ತೆ ಹೇಳು ಇಷ್ಟು ಮಾಡುವಾಗ ಕೃಷಿ ಹೇಳ್ತಿದ್ದ ಇಲ್ಲ ನೀವು ಏನಾದ್ರು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವಳು ಫುಲ್ಲು ಒಂಥರ ಇದು ಡಿಪ್ರೆಷನ್ ಹೌದೌದು ನೋಡು ಪಾಪ ಸತ್ತು ಹೋಗ್ಬಿಡ್ತಾರೆ ಹಚ್ಕೊಂಡಿದೆ ನಿನ್ನ ಸಖತ್ತು ನೋಡು ಈ ತರ ಹಿಂಗ್ ಜಲಸ್ ಫೀಲ್ ಮಾಡ್ತಿದೆ ಅಂದ್ರೆ ಇನ್ನೇನ್ ಮತ್ತೆ ಎತ್ಕೊಂಡ್ರು ಬಿಡಲ್ಲ ನನ್ನ ಎತ್ಕೊಂತಾಳೆ ಅದಕ್ಕೇನೆ ರಿಷಿ ಮಾತ್ರ ಹೇಳ್ತಾ ಇದ್ದ ಹೌದು ಏನ್ ಮಾಡೋಕ್ಕಾಗುತ್ತೆ ಅಂತ ಅದೇ ತಾತ ನೋಡಿದ್ಯಾ ನೀನ್ ಇಲ್ಲಿ ನೋಡು ಮಂಜು ತಾತ ನೋಡು ಮಂಜು ತಾತ ಮಂಜು ತಾತ ನೀನ್ ಮಂಜು ತಾತನಾ ಹಾ ಕೈ ಮುಗಿ ತಾತಗೆ ಮೈ ಮುಗಿ ಕೈ ಮುಗಿ ತಾತಂಗೆ ಗುಡ್ ಬಾಯ್ ಇನ್ನು ದೊಡ್ಡಮ್ಮನ ಮನೆಯಲ್ಲೂ ಅಷ್ಟೇ ಅಂದರೆ ಶಿಲ್ಪ ಪೂಜಾ ಮನೆಯಲ್ಲೂ ದೊಡ್ಡಮ್ಮ ಚಕ್ಲಿ ಕಜ್ಜಾಯ ಎಲ್ಲ ಮಾಡ್ತಾಯಿದ್ರು ಆ್ಯಕ್ಚುಲಿ ಅವರು ಸ್ವಲ್ಪನೇ ಮಾಡ್ಕೊಂಡಿದ್ರು ಹಾಗಾಗಿ ಅವರೊಬ್ಬರೇ ಆಲ್ಮೋಸ್ಟ್ ಮಾಡಿದರು ಕಜ್ಜಾಯಕ್ಕೆ ಅಮ್ಮ ಹೋಗಿದ್ರು ಇನ್ನು ಸ್ವಲ್ಪ ಚಕ್ಲಿ ಕಲ್ಸೋಕ್ಕೋ ಇಲ್ಲ ಕಜ್ಜಾಯ ಹಿಟ್ಟು ಕಲ್ಸೋಕ್ಕೋ ಚಂದನ ಅವರಮ್ಮ ಹೋಗಿ ಚೂರು ಹೆಲ್ಪ್ ಮಾಡಿದ್ರು ಇನ್ನೆಲ್ಲ ದೊಡ್ಡಮ್ಮನೇ ಮಾಡ್ಕೊಂಡಿದ್ರು ಇನ್ನು ಆ ಶಿಲ್ಪ ಪೂಜಾ ಪುಟ್ಟು 3 ಜನನೂ ಹಬ್ಬದ ದಿನವೇ ಬರ್ತಾರೆ ಅಂತ ದೊಡ್ಡಮ್ಮ ಹೇಳಿದ್ರು ಅವ್ರದ್ದು ಪ್ಲ್ಯಾನ್ ಇರಲಿಲ್ಲ ಬರೋದು ದಿಢೀರಂತ ಫಿಕ್ಸ್ ಆಯಿತು ಆ್ಯಕ್ಚುಲಿ ನಾನು ಊರಿಗೆ ಬರುವಾಗ್ಲೂ ಬರಲ್ಲ ಅಂತ ಹೇಳಿದರು ಸ್ವಲ್ಪ ಪಾಪು ಬರ್ತಡೇನೋ ಬರೋದಿದೆ ಹತ್ರ ಇದೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಅವರು ಬರೋದು ಪ್ಲ್ಯಾನು ಫಿಕ್ಸ್ ಆಯಿತು ನನ್ನ ಮಗ ನೋಡಿ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇಲ್ಲ ಮಾತಾಡು ಅಪ್ಪ ಒತ್ತದ್ದು ಏನೇನೋ ಕಲ್ಸಿದಿರಲ್ಲಪ್ಪ ನಾಯಿಗೆ ಪರಿಗೆ ಸಾರಿ ಅಷ್ಟೇ 1 2 3 ಹಾಂ ಹಂಗೆ ಸೇಮ್ ನಾವು ಇದು ಇದೇನೋ ಮಾಡ್ತಾ ಹಂಗೆ ನಾನು ಎಲ್ಲಿ ಹೋಯ್ತೀನಿ ಅಲ್ಲಲ್ಲೇ ಅದೇ ಮತ್ತೆ ಏನು ಪೊಸೆಸಿವ್ನೆಸ್ಸು ಸೋಮು ಅಂಕಲ್ ಹಿಂಗೆ ಮಾಡಿಲ್ಲ ಯಾವತ್ತು ಓ ಸತ್ಯ ಏನ್ ನೀನು ಸೋಮು ಅಂಕಲಿಗೆ ಜಲಸ್ ಬರೋ ಥರ ಅಷ್ಟು ಲವ್ ಮಾಡ್ತಿದ್ಯಾ ಅಕ್ಕನ್ನ ಪೊಸೆಸಿವ್ನೆಸ್ ಹೌದಾ ಅವಳು ಇವಾಗ ಆಚೆ ಹೋಗಿ ಬಂದ್ರೆ ನಿಮ್ದೆಲ್ಲ ಹಿಂಗೆ ಆಯ್ತಲ್ಲ ಇಬ್ರಿಗೂ ಪ್ರೈವಸಿನೇ ಇಲ್ದಂಗೆ ಅಷ್ಟು ಚಕ್ಲಿನೆಲ್ಲ ಮಾಡಿದವ್ರು ಇವರಯ್ಯ ಅಷ್ಟು ಚಕ್ಲಿ ಎಲ್ಲ ಮಾಡಿದ್ದ ಮಕ್ಕನೇ ಅಂದೆ ಅವ್ರು ಹೆಂಗ್ ಬೈಕ್ ಅಂತಿರ್ತಾರಂದ್ರೆ ಅವಾಗಿಂದ ಹಂಗೆ ಜರಿಕಂಡು ಇನ್ನು ನಾನು ಮೂಡಿಗೆರೆಯಿಂದ ಬರುವಾಗ ಸ್ವಲ್ಪ ಒಂದು ಪುಟಾಣಿದ್ದು ಹಲಸಿನ ಹಣ್ಣು ತೊಗೊಬಂದಿದ್ದೆ ಕಡೂರ್ ಹತ್ರ ಸೊ ಅದು ಅರ್ಧ ತಿಂದಿದ್ದೆ ಇನ್ನು ಅರ್ಧ ಇತ್ತು ಹಾಗಾಗಿ ನಾನು ರಕ್ಷಿತ್ ಎಲ್ಲ ಬಿಡಿಸಿ ಅಕ್ಕ ಅದು ಮಂಡಕ್ಕಿ ಹಾಕಿ ಚುರುಕು ಅಂತ ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಹೇಳಿದ್ಲು ಹಾಗಾಗಿ ಮಾಡಿ ಆ್ಯಕ್ಚುಲಿ ಸ್ವಲ್ಪನೇ ಆಗಿದೆ ಹಾಗಾಗಿ ನಾನು ರಕ್ಷಿತ್ತು ಅಕ್ಕ ಆಮೇಲೆ ನಮ್ಮ ದೊಡ್ಡಮ್ಮ ಬಂದಿದ್ದರು ಆ್ಯಕ್ಚುಲಿ ಇವರು 1 ವೀಕ್ ಆಗಿತ್ತು ಊರಂದರೆ ಎನ್ ಆರ್ ಪುರದಿಂದ ಬಂದು ಇಲ್ಲೇ ಗುಡ್ಡದ ಬೀರ್ನಳ್ಳಿ ಅಂತ ಅಕ್ಕ ಮನೆ ಇದೆ ಅಂದರೆ ಇವ್ರ ಮಗಳು ಮನೆ ರಮ್ಯಾ ಮನೆ ಸೊ ಅಲ್ಲಿ ಇದ್ದರು 1 ವೀಕು ಸೊ ನಾನು ಬಂದಿದ್ದು ಗೊತ್ತಾಗಿ ಹೀಗೆ ಇದ್ದು ಮಾತಾಡಿಸ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಬಂದಿದ್ದರು
ನನಗೂ ತುಂಬ ದಿನ ಆಗಿತ್ತು ದೊಡ್ಡಮ್ಮ ಎಲ್ಲ ನೋಡ್ದಲೇ ಒಂದು 5-6 ಮಂತ್ಸೇ ಆಗಿತ್ತು ಅನಿಸುತ್ತೆ. ಬಬ್ಲು ನಾಮಕರಣ ಆಗೋ ಹಿಂದಿನ ತಿಂಗಳಲ್ಲಿ ನಾನು ಹೋಗಿ ಬಂದಿದ್ದು. ಹಾಗಾಗಿ ನನಗೂ ನೋಡ್ದಂಗೆ ಆಯಿತು, ಇಬ್ಬರದು ಖುಷಿ ಆಯಿತು. ಹೆಚ್ಚಿದಡೆ ಎಲ್ಲ ಆದ್ರೂ ಇನ್ನೂ ಇಷ್ಟ ಐತೆ. ಅದು ಯಾವಾಗ ಮುಗಿಯುತ್ತೋ ನೋಡಬೇಕು. ತುಳಿದ್ಲಾ? ಇವಾಗೇನು ರೌಂಡು ಜಾಸ್ತಿ ಹೋಗ್ತಾ ಇದೆ. ಮುಂಚೆಯಿಂದಲೇ ಈ ರೌಂಡು ಜಾಸ್ತಿ ಆಗಿದ್ರೆ ಇಷ್ಟೊತ್ತಿಗೆ ಈಟ್ ಖಾಲಿ ಆಗೋದು. ಸೊ ನೋಡಿದ್ರಲ್ಲ, ಒಂದು 7 kg ಹಿಟ್ಟು ಅನಿಸುತ್ತೆ. ಮಡಿ ಎಷ್ಟೊತ್ತು 8-9 ಗಂಟೆ ಆದರೂ ಚಕ್ಲಿ ಇನ್ನೂ ಆಗಿರಲಿಲ್ಲ. ಸೊ ನಾವು ಸ್ವಲ್ಪ ಎಲ್ಲರೂ ಹೊರಗೆ ಹೋಗೋದಿತ್ತು. ಹಾಗಾಗಿ ಹಿಂಗೆ ಕಾಮಿಡಿ ಮಾಡಿಕೊಂಡು ನೆಕ್ಸ್ಟು ಏನೇನಾಯಿತು ಏನು ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇಷ್ಟು ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ವೆಯ್ಟ್ ಮಾಡ್ತಾಯಿರಿ. ಅಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.